ಗೀತಾ ಮಹಾತ್ಮೆ ಅಧ್ಯಾಯ 5 ಶ್ಲೋಕ 26ರಲ್ಲಿ ಭಗವಂತನು ಹೀಗೆ ಹೇಳಿರುತ್ತಾನೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಆಸೆ ಕೋಪಗಳಿಂದ ಮುಕ್ತರಾದ, ಪೂರ್ಣವಾಗಿ ಮನಸ್ಸು ನಿಗ್ರಹಿಸಿದ ಮತ್ತು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣ ಪ್ರಾಪ್ತಿಯಾಗುತ್ತದೆ. ಒಮ್ಮೊಮ್ಮೆ ನಾವು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಮ್ಮ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ಳುತ್ತೇವೆ. ಎಷ್ಟೆಷ್ಟೋ ಸಾಧನೆ ಮಾಡಿದ ಋಷಿಮುನಿಗಳಿಗೂ ಇಂತಹ ಕೋಪದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಇನ್ನು ನಾವು ಯಾವ ಲೆಕ್ಕ? ಭಗವದ್ಗೀತೆಯ ಶ್ಲೋಕದಲ್ಲಿ ಹೇಳಿರುವಂತೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಪರರ ಚಿಂತೆ ಬಿಟ್ಟು ನಮ್ಮ ಒಳಗಿನ ಚಿಂತೆಯನ್ನು ಸುಡಬೇಕು. ಆಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ. ಇನ್ನೊಬ್ಬರನ್ನು ಟೀಕಿಸುವುದು, ಅವಹೇಳನೆ ಮಾಡುವುದು, ಬೇರೆಯವರೊಡನೆ ನಮ್ಮ ಅಸಭ್ಯ ವರ್ತನೆ ಇವೆಲ್ಲವನ್ನು ಬದಲಾಯಿಸಿಕೊಂಡರೆ ನಮ್ಮ ಜೀವನ ಸುಗಮವಾಗಿ ಸಾಗುವುದರಲ್ಲಿ ಸಂಶಯವಿಲ್ಲ. ಕೋಪವನ್ನು ಬಿಟ್ಟು ಪರಬ್ರಹ್ಮ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಆಸೆ ದುಃಖಕ್ಕೆ ಮೂಲ ಕಾರಣವಾಗಿರುತ್ತದೆ. ಆದರೆ ಆಸೆ ಇಲ್ಲದ ಮನುಷ್ಯನನ್ನು ಹುಡುಕುವುದು ಬಹಳ ಕಷ್ಟ. ಅಷ್ಟು ದೊರಕಿದರೂ ಇನ್ನಷ್ಟು ಬೇಕೆಂಬಾಸೆ, ಇನ್ನಷ್ಟು ದೊರೆತರೂ ಮತ್ತಷ್ಟರಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ ಎಂದು ದಾಸರು ಹಾಡಿದಂತೆ ಈ ಆಸೆಗೆ ಒಂದು ಮಿತಿಯನ್ನು ಇಡಲು ಕಲಿಯೋಣ. ಗೀತೆಯ ಮಹಾತ್ಮೆಯನ್ನು ಅರಿತು ಕಾಮಕ್ರೋಧಗಳನ್ನು ತೊರೆದು ಶ್ರೀಕೃಷ್ಣನ ಸಂದೇಶವನ್ನು ಅಕ್ಷರಶಃ ಪಾಲಿಸೋಣ. ಹರಿ ಓಂ.